ಓಂ ನಮಃ ಶಿವಾಯ. ಬಂಧುಗಳೇ, ನಿಮಗೆ ಯಾರಿಗಾದರೂ ಅತೀ ತೊಂದರೆ ಇದೆ, ಅತೀ ಕಷ್ಟ ಇದೆ, ಯಾವುದೇ ಕೆಲಸ ಕೈಗೂಡ್ತಾ ಇಲ್ಲ, ಏನು ಮಾಡಿದ್ರು ಸರಿ ಹೋಗ್ತಾ ಇಲ್ಲ, ಯಾವ ದೇವರನ್ನು ಪೂಜಿಸಿದ್ರು ಸರಿ ಹೋಗ್ತಾ ಇಲ್ಲ, ಯಾವ ಜ್ಯೋತಿಷಿ ಹತ್ರ ಹೋದ್ರು ಸರಿ ಹೋಗ್ತಾ ಇಲ್ಲ, ಎಷ್ಟು ದುಡಿದ್ರು ದುಡಿಮೆ ಕೈಗೆ ಹತ್ತಾ ಇಲ್ಲ, ಒಟ್ಟು ದಾರಿನೇ ಇಲ್ಲಪ್ಪ ಅಂದಾಗ, ದಾರಿನೇ ಇಲ್ಲ ನಮ್ಮ ಬದುಕಿಗೆ ಅಂದಾಗ, ಒಂದೇ ಒಂದು ಮಹಾ ಪೂಜೆ ಇದೆ. ಎಲ್ಲರೂ ಮಾಡಬಹುದು, ತುಂಬಾ ಸುಲಭ, ಖರ್ಚು ಕೂಡ ಆಗೋದಿಲ್ಲ, ನೀವೇ ಮಾಡ್ಬೇಕಾದದ್ದು. ನೋಡಿ, ಶಿವ ಪರಮೋಚ್ಚ ಶಕ್ತಿ, ಪರಮಾತ್ಮ, ಪರಮ ಶ್ರೇಷ್ಠ ಶ್ರೀ ಈಶ್ವರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ. ಅಲ್ಲಿಗೆ ಹೋಗಿ ಪೂಜೆ ಮಾಡ್ಬೇಕಂತಿಲ್ಲ, ನೀವು ನಿಮ್ಮ ಊರಲ್ಲೇ ಮಾಡಬಹುದು. ಈಶ್ವರನ ಪೂಜೆಯನ್ನ 11 ದಿನಗಳ ಕಾಲ ಪ್ರತಿದಿನವೂ ಮಾಡ್ಬೇಕು. 11 ದಿನಗಳ ಕಾಲ ಬಿಡದ ಹಾಗೆ ಪೂಜೆ ಮಾಡಿ, ನಿಮಗೆ ಆಗ ಕರ್ಮಗಳು ಕಳೆಯಲಿಕ್ಕೆ ಸ್ಟಾರ್ಟ್ ಆಗ್ತವೆ. ನೋಡಿ, ಯಾವಾಗ ನಿಮ್ಮ ಕರ್ಮಗಳು ಕಳೆಯಕ್ ಸ್ಟಾರ್ಟ್ ಆಗ್ತವೆ, ನಿಮಗೆ ದಾರಿ ಓಪನ್ ಆಗ್ತದೆ. ಈ ಈಶ್ವರನ ಪೂಜೆಯ ರೀತಿ ನೀತಿಯನ್ನ ನಾನೇ ನಿಮಗೆ ಹೇಳ್ಕೊಡ್ತೇನೆ. ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಮಾಡಿ, ನಾನು ಹೇಳ್ಕೊಡ್ತೇನೆ. ನನಗೆ ನನ್ನ ಗುರುಗಳು ಶ್ರೀ ಭೀಮಯ್ಯ ತಾತ ಅಂತ ನನ್ನ ಗುರುಗಳು, ತೆಲಂಗಾಣ ರಾಜ್ಯದ ರಂಗಾರೆಡ್ಡಿ ಜಿಲ್ಲೆಯ ಪರಿಗಿ ತಾಲೂಕು, ಅದ್ರ ಪಕ್ಕಕ್ಕೆ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಇರ್ತಾ ಇದ್ರು. ಲೋಂಕ ಆಂಜನೇಯ ಸ್ವಾಮಿ, ನೀವು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಬಹುದು, ಗೂಗಲ್ ಅಲ್ಲಿ ಹುಡುಕ್ಬೋದು. ಲೋಂಕ ಆಂಜನೇಯ ಸ್ವಾಮಿ ಅಂತ ದೇವಸ್ಥಾನ ಒಂದು ಹಳ್ಳಿಲಿ, ಕಾಳಪುರ ಅಂತ ಹಳ್ಳಿ. ಆ ಹಳ್ಳಿಯಲ್ಲಿ ಇರುವ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಗುರುಗಳು ಇರ್ತಾ ಇದ್ರು. ಅವರು ನನ್ನನ್ನ ನೋಡಿ, ನನ್ನನ್ನ ಕರೆದು, ನನ್ನ ಬದುಕಿಗೆ ದಾರಿಯೇ ಇಲ್ಲದಿದ್ದಾಗ ದಾರಿ ತೋರಿಸ್ತಾರವ್ರು, ದಿಕ್ಕು ತೋರಿಸ್ತಾರವ್ರು. ನೋಡಿ, ಅವ್ರು ನನಗೆ ಹೇಳ್ತಾ ಇದ್ರು, ಆ ಸ್ವಾಮಿ, ನೀನ್ ಇಲ್ಲಿರ್ಬೇಕು, 11 ದಿನ ಪೂಜೆ ಮಾಡ್ಬೇಕಂತ ಹೇಳ್ತಾ ಇದ್ರು. ಮೊದ್ಲು ನಾನು ನೆಗ್ಲೆಕ್ಟ್ ಮಾಡ್ತಾ ಇದ್ದೆ, ಅದರಿಂದ ಏನಾಗುತ್ತೆ ಬಿಡು ಪೂಜೆಯಿಂದ ಅಂತ. ಆದ್ರೆ 1 ವರ್ಷದ ನಂತರ ಮತ್ತೆ ಹೇಳ್ತಾ ಇದ್ರು. ನಾನು ತಿಂಗಳ ಹೋಗ್ತಿದ್ದೆ ಅಲ್ಲಿ. ನಮ್ಮ ಗುರುಗಳು ಪ್ರತಿ ಹುಣ್ಣಿಮೆ, ಪ್ರತಿ ಅಮಾವಾಸ್ಯೆಗೆ ಹೋಮ ಮಾಡ್ತಾ ಇದ್ರು, ಆಂಜನೇಯನ ಹೋಮ. ಆಂಜನೇಯನ ಹೋಮ ಯಾವುದಕ್ಕಪ್ಪ ಅಂತಂದ್ರೆ, ವಿಶೇಷವಾಗಿ ಮಾಟ ಮಂತ್ರ ನಿವಾರಣೆಗೆ, ಈ ದೆವ್ವ, ಭೂತ, ಪಿಶಾಚೆ, ಪೀಡೆಗಳನ್ನ ಓಡಿಸ್ಲಿಕ್ಕೆ. ನನ್ನ ಗುರುಗಳು ಯಾರ್ದಾದ್ರೂ ತಲೆ ಮೇಲೆ ಕೈ ಇಟ್ಬಿಟ್ರೆ ಸಾಕು, ಅವ್ರಿಗೇನಾದ್ರೂ ಈ ಭೂತ ಪ್ರೇತ ಬಾಧೆ ಇದ್ರೆ ಆ ಭೂತ ಪ್ರೇತಗಳು ಓಡೋಗ್ಬಿಡ್ತಿದ್ವು. ಅದು ಅವ್ರಿಗೆ ಫೀಲ್ ಕೂಡ ಆಗ್ತಾ ಇದ್ವು. ಅವು ಕಿರಿಚಾಡ್ತಾ ಇದ್ವು, ಉಗಾಡ್ತಾ ಇದ್ವು, ಆಮೇಲೆ ಓಡಿಸ್ತಾ ಇದ್ರು. ಹೀಗೆ ಅಷ್ಟು ಶಕ್ತಿ ಇದ್ದ ಶ್ರೀ ಭೀಮಯ್ಯ ತಾತ ಗುರುಗಳು ನನಗೆ 11 ದಿನ ಈಶ್ವರನ ಪೂಜೆ ಮಾಡಕ್ ಹೇಳಿದ್ರು. ಮತ್ತೆ ಹೇಳ್ತೇನೆ, ನಾನು ನೆಗ್ಲೆಕ್ಟ್ ಮಾಡಿದೆ. ನಾನ್ ಮಾಡಿದ ತಪ್ಪು ನೀವು ಮಾಡಬೇಡಿ, ನೀವು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. 1 ವರ್ಷ ನಾನು ನಿರಂತರವಾಗಿ ಹೋದ್ಮೇಲೆ ಮತ್ತೆ ಹೇಳಿದ್ರು ಗುರುಗಳು, 11 ದಿನ ಇಲ್ಲಿ ಇರ್ಬೇಕಪ್ಪ, ನೀವು ಪೂಜೆ ಮಾಡ್ಬೇಕಂತ. ಆಗ ನಾನು ಯೋಚನೆ ಮಾಡಿದೆ, ಆಯ್ತು ಇದ್ಬಿಡಣ, ಯಾಕೆ ಗುರುಗಳು ಹೇಳ್ತಾ ಇದ್ದಾರೆ ಅಂತ. 11 ದಿನ ಇದ್ದೆ. ಅವ್ರ ಪೂಜೆಯ ರೀತಿ ನೀತಿ ಹೇಳ್ಕೊಟ್ರು. ನಾನು 11 ದಿನ ಬೆಳಿಗ್ಗೆ ಈಶ್ವರನ ಅಲ್ಲೇ ಇದ್ದ ಶಿವಲಿಂಗ, ಈಶ್ವರನಿಗೆ ಪೂಜೆ ಮಾಡಿದೆ. ನನ್ನ ಕರ್ಮ ಕಳೆಯಕ್ಕೆ ಸ್ಟಾರ್ಟ್ ಆಯ್ತು. ನನಗೂ ಕೂಡ ಗೊತ್ತಾಯ್ತು ಬದುಕು ಓಪನ್ ಆಗ್ತಾ ಇದೆ ಅಂತ. ನೋಡಿ, ಅವತ್ತು ಹೇಳಿದ್ರು ಗುರುಗಳು, ಜಗತ್ತು ನಿನ್ನನ್ನು ಮೆಚ್ಚುವಂತೆ ಮಾಡ್ತೇನೆ ಅಂತ. ನಾನು ಹೇಳಿದ್ದೆ, ನನ್ನ ಜೊತೆಗೆ ಯಾರು ಇಲ್ಲ ಗುರುಗಳೇ ಅಂತ. ಎಲ್ಲರೂ ಬರೋ ಹಾಗೆ ಮಾಡ್ತೇನೆ, ಜಗತ್ತು ನಿನ್ನೆ ಮೆಚ್ಚೋಗ ಮಾಡ್ತೇನೆ ಅಂತ ಹೇಳಿದ್ರು. ಅದು ಇವತ್ತಿನ ದಿನಗಳಲ್ಲಿ ನಿಜ ಆಗ್ತಾ ಇದೆ. ಆ 11 ದಿನಗಳ ಪೂಜೆಯ ಬಳಿಕ ನನಗೆ ದಾರಿ ಸ್ಟಾರ್ಟ್ ಆಯ್ತು. ಹಾಗೆ ನಿಮಗೆ ಯಾರಿಗೂ ಎಲ್ಲಾ ದಾರಿಗಳು ಕ್ಲೋಸ್ ಆಗಿದ್ದಾವೆ ಅಂದಾಗ, ಈ 11 ದಿನಗಳ ಈಶ್ವರ ಪೂಜೆಯನ್ನು ಮಾಡಿ ಶಿವಲಿಂಗಕ್ಕೆ, ನಿಮ್ಮೂರಿನಲ್ಲೇ ಈಶ್ವರನ ಲಿಂಗಕ್ಕೆ ನೀವು ಪೂಜೆ ಮಾಡಬಹುದು. ಆ ಈಶ್ವರನ ಪೂಜೆ ನಾನೇ ಹೇಳಿಕೊಡ್ತೇನೆ. ನೋಡಿ, ಶಿವ
ಅಲ್ಟಿಮೇಟ್ ಪವರ್. ಪರಮಾತ್ಮನ ಅನುಗ್ರಹ ಇದ್ರೆ ಜಗತ್ತಿನ ಯಾವ ಕಷ್ಟವಾದರೂ ದೂರವಾಗಬಹುದು. ನೋಡಿ, ಮಾರ್ಕಂಡೇಯ ಮುನಿಗೆ ಅಲ್ಪಾಯುಷ್ಯ ಇತ್ತು. ಶಿವ ಪೂಜೆ ಮಾಡ್ದ, ಶಿವನ ಧ್ಯಾನ ಮಾಡ್ದ, ಈಗ ಚಿರಂಜೀವಿ ಆಗೋ ಆಶೀರ್ವಾದ ಸಿಕ್ಬಿಡ್ತು. ಹಾಗೆ ನೀವು ಕೂಡ ಶಿವನ ಪೂಜೆಯನ್ನು ಮಾಡಿ ನಿಮ್ಮ ಯಾವುದೇ ತೊಂದರೆ, ಕಷ್ಟವೋ ದುಃಖವೋ ಆರೋಗ್ಯ ತೊಂದರೆಯೋ ಅಥವಾ ಕೌಟುಂಬಿಕ ಸಮಸ್ಯೆಗಳು ಯಾವುದು ಬೇಕಾದ್ರೂ ದೂರ ಆಗೋ ಒಂದು ಶಕ್ತಿ ಈ ಶಿವನ ಪೂಜೆಯಲ್ಲಿದೆ. ಅದರಲ್ಲಿ ವಿಶೇಷವಾಗಿ ಈ ಮಾಟ ಮಂತ್ರ ನಿವಾರಣೆ. ನೋಡಿ, ಯಾವ್ದಾದ್ರು ಪೀಡೆ ಪಿಶಾಚಿ ಅಥವಾ ಭೂತ ಪ್ರೇತಗಳ ಬಾಧೆ, ಶತ್ರುಗಳು ನಿಮ್ಮ ಮೇಲೆ ಟಾರ್ಗೆಟ್ ಮಾಡಿ ಏನನ್ನಾದ್ರೂ ವಾಮಾಚಾರ ಮಾಡಿಸಿದ್ರೆ, ಈಶ್ವರನಿಗೆ ಮತ್ತೊಂದು ಹೆಸರೇ ವಾಮದೇವ. ಮುಂದಿನ ದಿನಮಾನಗಳಲ್ಲಿ ಇಂಥ ಅದ್ಭುತ ಮಂತ್ರಗಳನ್ನು ಹೇಳ್ಕೊಡ್ತೇನೆ ನಾನು ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ, ಜ್ಯೋತಿಷ್ಯ ಜೈಕೋ ಯೂಟ್ಯೂಬ್ ಚಾನಲ್ ಅಲ್ಲಿ ವಾಮಾಚಾರ ನಿವಾರಣೆಗೆ ರಿವರ್ಸ್ ಮಂತ್ರವನ್ನು ಕೂಡ ಗುರುಗಳು ಹೇಳ್ಕೊಟ್ಟಿದ್ದು, ಆಂಧ್ರದಲ್ಲಿ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು. ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೇನೆ, ವಿಸ್ತಾರವಾಗಿ ಹೇಳ್ತೇನೆ, ಅದ್ರ ಶಕ್ತಿಯನ್ನು ಹೇಳ್ತೇನೆ. ನೋಡಿ, ಈಶ್ವರನ ಪೂಜೆ, ಶಿವಲಿಂಗದ ಪೂಜೆ ಶಕ್ತಿಯನ್ನು ಮನಗಂಡವನು ಯಾರಪ್ಪ ಅಂದ್ರೆ ರಾವಣನ ಮಹಾಶಕ್ತಿಯ ಕಾರಣ ಈಶ್ವರನ ಪೂಜೆ. ಶಿವಲಿಂಗದ ಒಂದು ಪೂಜಾ ಶಕ್ತಿಯನ್ನ ಪಡ್ಕೊಂಡಿದ್ದ. ಹಾಗೆ ನಿಮ್ಗೆ ಯಾರಿಗೆ ಬದುಕಿನಲ್ಲಿ ದಾರಿನೇ ಕಾಣ್ತಾ ಇಲ್ವೋ, ಶಿವನ ಪೂಜೆಯ ಶಕ್ತಿಯನ್ನು ಪಡ್ಕೊಳ್ಳಿ. ಆ ರೀತಿ ನೀತಿಯನ್ನ ನಾನು ತಿಳಿಸ್ತೇನೆ. ನನಗೆ ಕಾಲ್ ಮಾಡಿ ನಿಮ್ಮ ಏನು ಒಂದು ಕಷ್ಟಗಳನ್ನ, ನೋವುಗಳನ್ನ ಅಥವಾ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಶಿವ ನಿವಾರಿಸ್ತಾನೆ. ಸಂಶಯ ಬೇಡ. ಸಂಶಯ ಇಲ್ಲದೇನೆ ಮಹಾನಂಬಿಕೆಯಿಂದ ಮಹಾದೇವನನ್ನ ಪೂಜೆ ಮಾಡಿ ಒಂದು ಆಶ್ಚರ್ಯಕರ ಬದಲಾವಣೆ ನಿಮ್ಮ ಬದುಕಿನಲ್ಲಿ ಬರ್ತದೆ ಅಂತ ತಿಳಿಸ್ತೇನೆ. ಶುಭವಾಗ್ಲಿ, ಒಳ್ಳೆಯದಾಗಲಿ.